Dear scholars, in this class, I would like to discuss about the data collection methods. I will be the prominent data collection methods, namely survey method, focus group discussion, case study, and interview methods. Before going to those issues, we have to know what is data, types of data, and what is data collection. ನಾವು ನಾಲ್ಕು ಡೇಟಾ ಕಲೆಕ್ಷನ್ ನೋಡ್ತಾ ಇದ್ದೀವಿ. ಒಂದದ್ದು ಸರ್ವೆ ಮೆಥಡು, ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಒಂದದೇ ಮೆಥಡು, ಆಮೇಲೆ ಕೇಸ್ ಸ್ಟಡಿ, ಆಮೇಲೆ ಇಂಟರ್ವ್ಯೂ ಮೆಥಡ್ ಅಂತದ. ಇವು ನೋಡೋಕ್ಕಿಂತ ಮೊದಲು ನಾವು ಡೇಟಾ ಅಂದರೆ ಏನು, ಪ್ರೈಮರಿ ಡೇಟಾ ಅಂದರೆ ಏನು, ಸೆಕೆಂಡರಿ ಡೇಟಾ ಅಂದರೆ ಏನು, ವಾಟ್ ಈಸ್ ಮೀನ್ ಬೈ ಡೇಟಾ ಕಲೆಕ್ಷನ್ ಅಂದರೆ ಏನು, ಇವನ್ನ ನಾವು ತಿಳ್ಕೊಳ್ಳೋದು ಅತಿ ಅವಶ್ಯ. ನೋಡ್ರಿ, ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಡೇಟಾ. Data is a piece of information. It is a piece of information. It can be quantitative or qualitative. Quantitative nu irbodu, qualitative nu irbodu. Data is plural form of datum, which literally means to give or something given. Data can be numbers, nodile. It can be numbers, images, words, figures, ಫ್ಯಾಕ್ಟ್ಸ್ ಆರ್ ಐಡಿಯಾಸ್. ಏನಾದರೂ ಇರ್ಬೋದು, ನಂಬರ್ ಅಂತಲೇ ಇರಬೇಕಂತಿಲ್ಲ. ಏನಾದರೂ ನಿಮ್ಮ ಐಡಿಯಾ ಇರ್ಬೋದು, ಇಮೇಜಸ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು. ನಿಮ್ಮ ನಂಬರ್ ಇತ್ತಪ್ಪ ಅಂತಂದ್ರೆ ಕ್ವಾಂಟಿಟೇಟಿವ್ ಡೇಟಾ, ಉಳಿದದ್ದು ಇತ್ತಂದರೆ ದೇ ಆರ್ ಕಾಲ್ಡ್ ಕ್ವಾಲಿಟೇಟಿವ್ ಡೇಟಾ. ಈಗ ನಾವು ಡೇಟಾ ಅಂದರೆ ಏನೋದು ನಾವು ತಿಳ್ಕೊಂಡಿದ್ದೀವಿ. ವಾಟ್ ಈಸ್ ಡೇಟಾ ಕಲೆಕ್ಷನ್? ಡೇಟಾ ಕಲೆಕ್ಷನ್ ಅಂತೀವಲ್ಲ, ಅದು ಹಾಗಂದ್ರೆ ಏನು? A purposive gathering of information relevant to the subject matter of the study is called collection of data or data mining. It should be purposive gathering of data. What type of data? It should be related to your study. ಹಾಗಿರಲಿಲ್ಲ ಅಂದರೆ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ಡೇಟಾ ಕಲೆಕ್ಷನ್. ಏನೋ ಒಂದು ಟಾಪಿಕ್ ಮೇಲೆ ಸ್ಟಡಿ ಮಾಡ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್ ವಾಟರ್ ಸಪ್ಲೈ ಮೇಲೆ ಏನೋ ಒಂದು ಡೇಟಾ ಲೈಬ್ರರಿಲೋ ಅಥವಾ ಇಲ್ಲೋ ಸಿಗ್ತಿಪ್ಪ ಅಂತ ಹೇಳಿ ಬೇರೆದೇನೋ ಒಂದು ಡೇಟಾ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ದಟ್ ಈಸ್ ನಾಟ್ ಕಾಲ್ಡ್ ಡೇಟಾ ಕಲೆಕ್ಷನ್. ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಡೇಟಾ ಇದ್ದರೆ ಮಾತ್ರ ದಟ್ ಈಸ್ ಕಾಲ್ಡ್ ಡೇಟಾ ಕಲೆಕ್ಷನ್. ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವುದೇ ಡೇಟಾ ಕಲೆಕ್ಷನ್. Data collection is one of the important steps in research. Research start ಮಾಡಿದ್ಕೊಳ್ಳಿ ಡೇಟಾ ಕಲೆಕ್ಷನ್ ಮಾಡೋದಲ್ಲ. You have to define the research problem. ಲಿಟ್ರೇಚರ್ ರಿವ್ಯೂ ಆಗಬೇಕು. ಸರ್ ಹೇಳಿದ್ರು ನೋಡ್ರಿ ಆಗ ಕ್ಲಾಸ್ನಾಗ ಲಿಟ್ರೇಚರ್ ರಿವ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. You have to formulate the hypothesis and research design. ಈಗ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದಾರೆ ಪ್ರಭಾಕರ್ ಅವರು. So then you have to go for data collection. ನಿಮ್ಮ ರಿಸರ್ಚ್ ಪ್ರಾಬ್ಲಮ್ ಏನದ, ಅದ್ರಾಗ ನಿಮ್ಮ ರಿಸರ್ಚ್ ಆಬ್ಜೆಕ್ಟಿವ್ಸ್ ಏನವ. ಫಸ್ಟ್ ಯು ಹ್ಯಾವ್ ಟು ಡಿಫೈನ್ ದಟ್. ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ರಿವ್ಯೂ ದ ಲಿಟ್ರೇಚರ್. ಲಿಟ್ರೇಚರ್ ಮಾಡೋದ್ರಿಂದ ಏನಾಗ್ತದೆ, ಯಾವ್ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ಯಾರ, ಬೇರೆ ಬೇರೆ ಆಥರ್ಸು ಅಥವಾ ರಿಸರ್ಚರ್ಸು ಏನು ಕಾನ್ಸೆಪ್ಟ್ ಯೂಸ್ ಮಾಡ್ಯಾರ ಮತ್ತು ಯಾವ ಮೆಥಡಾಲಜಿ ಯೂಸ್ ಮಾಡ್ಯಾರ, ಸ್ಯಾಂಪಲ್ ಸೆಲೆಕ್ಷನ್ ಹೆಂಗಿದೆ, ಅವ್ರ ರಿಸಲ್ಟ್ಸ್ ಹೆಂಗದ, ಫೈನಲಿ ಲಿಟ್ರೇಚರ್ ಗ್ಯಾಪ್ ಐಡೆಂಟಿಫೈ ಮಾಡ್ತಾರೆ. ಹೀಗೆ ಅವರು ಯಾವ್ಯಾವ ವೇರಿಯೇಬಲ್ಸ್ ಅವರು ತೊಗೊಂಡಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ ಅವ್ರ ಸ್ಟಡಿಯಲ್ಲಿ. ಹೀಗೆ ಯು ಕಮ್ ಟು ನೋ ಫ್ರಮ್ ಲಿಟ್ರೇಚರ್ ರಿವ್ಯೂ. ಲಿಟ್ರೇಚರ್ ರಿವ್ಯೂದಿಂದ ಇಷ್ಟೆಲ್ಲ ಬೆನಿಫಿಟ್ ಆಗ್ತಾವೆ.
ಅದಕ್ಕೆ ಲಿಟ್ರೇಚರ್ ರಿವ್ಯೂ ಮಸ್ಟ್. ಥರೋ ಲಿಟ್ರೇಚರ್ ರಿವ್ಯೂ ಆದರೆ ಮುಂದೆ ನೀವು ಯಾವ ವೇರಿಯೇಬಲ್ ತೊಗೋಬೇಕು, ಹೆಂಗೆ ಸ್ಯಾಂಪ್ಲಿಂಗ್ ಹೆಂಗೆ ಮಾಡಬೇಕು, ಕಾನ್ಸೆಪ್ಟ್ ಹೆಂಗೆ ಡಿಸೈನ್ ಮಾಡಬೇಕು ಅನ್ನೋದು ತಿಳಿತದೆ. ಇಲ್ಲಿಕ್ರೆ ನಿಮ್ಮದು ಲಿಟ್ರೇಚರ್ ರಿವ್ಯೂ ಪರ್ಫೆಕ್ಟ್ ಇರಲಿಲ್ಲ ಅಂದರೆ ಯು ವಿಲ್ ಫೇಲ್. ಯು ವಿಲ್ ನಾಟ್ ಸಕ್ಸೀಡ್ ಇನ್ ದ ಲಿಟ್ರೇಚರ್ ರಿಸರ್ಚ್. ನಿಮಗೆ ಸರಿಯಾದಂತಹ ರಿಸಲ್ಟ್ ಬರೋದಿಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಇದು ಡೇಟಾ ಕಲೆಕ್ಷನ್ ಆದಮೇಲೆ ಡೇಟಾ ಅನಾಲಿಸಿಸ್ ಮತ್ತು ರಿಪೋರ್ಟ್ ರೈಟಿಂಗ್. ಈಗ ಡೇಟಾ ಅಂತಂದೇವಿ, ಎರಡು ಟೈಪ್, there are two types of data based on nature of data and mode of collection. First one is primary data, second is secondary data. Primary data is ಏನಂತೇವಿ, data which are collected for the first time by researcher. Data first time ತಮಗೆ ರಿಲೆವೆಂಟ್ ನಿಮ್ಮ ಟಾಪಿಕ್ ರಿಸರ್ಚ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಡೇಟಾ ನೀವೇ ಫಸ್ಟ್ ಟೈಮ್ ಕಲೆಕ್ಟ್ ಮಾಡಿದ್ರೆ ಅಂದರೆ ದಟ್ ಈಸ್ ಕಾಲ್ಡ್ ಪ್ರೈಮರಿ ಡೇಟಾ. ಆ್ಯಂಡ್ ಡೇಟಾ ಕಲೆಕ್ಟೆಡ್ ಕಂಪೈಲ್ಡ್ ಆರ್ ರಿಟನ್ ಬೈ ಅದರ್ಸ್. ಇಫ್ ಯು ಯೂಸ್ ಡೇಟಾ ಕಲೆಕ್ಟೆಡ್ ಬೈ ಆರ್ ಕಂಪೈಲ್ಡ್ ಬೈ ಅದರ್ಸ್, ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಡೇಟಾ. ನೀವೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರಿ, ಯಾವುದೇ ಒಂದು ನರೇಗಾದ ಬಗ್ಗೆ ನೀವೇನೋ ಸ್ಟಡಿ ಮಾಡ್ತಾ ಇದ್ದೀರಿ ತಿಳ್ಕೊಳ್ಳಿ. ಒಂದು ವಿಲೇಜಿಗೆ ಹೋಗಿಯೋ ಅಲ್ಲಿ ಕೆಲಸಗಾರನ ಭೇಟಿಯಾಗಿ ಎಷ್ಟು ನ್ಯೂಸ್ ಮ್ಯಾನ್ ಡೇಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು, ಎಷ್ಟು ವೇಜ್ ಬಂತು, ಹೇಗೆ ಬೆನಿಫಿಟ್ ಆಯಿತು, ಇಂಥ ಎಲ್ಲ ಮಾಹಿತಿ ನೀವು ನೀವೇ ಕಲೆಕ್ಟ್ ಮಾಡಿದ್ರಂದ್ರೆ ದಟ್ ಈಸ್ ಕಾಲ್ಡ್ ಪ್ರೈಮರಿ ಡೇಟಾ. ಇದನ್ನು ಬಿಟ್ಟು ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಇರ್ತದೆ ನೋಡಿ, ಅದನ್ನು ಡೇಟಾ ನೀವು ಯೂಸ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಡೇಟಾ. ಕೆಲವೊಂದು ಆನ್ಲೈನ್ನಲ್ಲಿ ಇರ್ತದೆ, ಕೆಲವೊಂದು ಪಬ್ಲಿಷ್ಡ್ ಗೌರ್ಮೆಂಟ್ ಪಬ್ಲಿಷ್ಡ್ ರಿಪೋರ್ಟ್ಸ್ ಇರ್ತವೆ, ಅಂಥವನ್ನು ಯೂಸ್ ಮಾಡಿದರೆ ಅದು ಸೆಕೆಂಡರಿ ಡೇಟಾ ಅಂತಂದರೆ. ಈಗ ನಿಮಗೆ ಗೊತ್ತಾಯ್ತು ಪ್ರೈಮರಿ ಡೇಟಾ ಅಂದರೆ ಏನು, ಸೆಕೆಂಡರಿ ಡೇಟಾ ಅಂದರೆ ಏನು. ಇದರಲ್ಲಿ ಯಾವುದು ತಗೋಬೇಕು ನಾವು? ಡೇಟಾ ಕಲೆಕ್ಷನ್ ಚಾಯ್ಸ್. ಫಸ್ಟ್ ಡಿಸೈಡ್ ವಾಟ್ ಯುವರ್ ರಿಸರ್ಚ್ ಕ್ವಶನ್ ಈಸ್. ನಿಮ್ಮ ರಿಸರ್ಚ್ ಪ್ರಾಬ್ಲಮ್ ಏನದ, ಅದಕ್ಕೆ ಡಿಸೈಡ್ ವಾಟ್ ಡೇಟಾ ವೇರಿಯೇಬಲ್ಸ್ ಆರ್ ನೀಡೆಡ್ ಟು ಸೈಂಟಿಫಿಕಲಿ ಆನ್ಸರ್ ದ ಕ್ವಶನ್. ಏನು ಕ್ವಶನ್ ಅದ ಅದನ್ನು ಆನ್ಸರ್ ಮಾಡಲಿಕ್ಕೆ ಯಾವ ವೇರಿಯೇಬಲ್ಸ್ ನಮಗೆ ಯಾವ್ಯಾವ ಡೇಟಾ ಬೇಕು ಅನ್ನೋದನ್ನು ಲಿಸ್ಟ್ ಮಾಡ್ಕೋಬೇಕು. ಅದು ಸೆಕೆಂಡರಿ ಡೇಟಾದಿಂದ ಪರ್ಪಸ್ ಸರ್ವ್ ಆಗ್ತಿತ್ತಂದ್ರೆ ಯು ಗೋ ಫಾರ್ ಸೆಕೆಂಡರಿ ಡೇಟಾ. ಸೆಕೆಂಡರಿ ಡೇಟಾ ನಿಮಗೆ ಸಿಗುವುದಿಲ್ಲ, ಇಲ್ಲವೇ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಪ್ರೈಮರಿ ಡೇಟಾ. ನ್ಯಾಷನಲ್ ಇನ್ಕಮ್ ಇರ್ತದೆ, ಪಬ್ಲಿಷ್ಡ್ ರಿಸೋರ್ಸ್, ಅದು ನಿಮಗೆ ವಿಲೇಜ್ ಲೇಬಲ್, ಪರ್ ಕ್ಯಾಪಿಟಾ ಇನ್ಕಮ್, ಅದು ದ್ಯಾಟ್ ಈಸ್ ಆಲ್ಸೋ ಅವೈಲೇಬಲ್. ವಿಲೇಜ್ ವೈಸು ಅಥವಾ ಪರ್ಟಿಕ್ಯುಲರ್ ಫ್ಯಾಮಿಲಿದು ಡೀಟೇಲ್ಸ್ ಅದು ಹಿಂಗೆ ಬೇಕಾಗಿತ್ತಂದ್ರೆ ಯಾವ್ಯಾವ ಸೋರ್ಸಿಂದ ಎಷ್ಟೆಷ್ಟು ಇನ್ಕಮ್ ಬರ್ತದೆ, ಹಿಂಗೆ ಫರ್ದರ್ ಡೀಟೇಲ್ಸ್ ಬೇಕಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಪ್ರೈಮರಿ ಡೇಟಾ. ನೀವು ಕೆಲವು ಟೈಮ್ನಾಗೆ ಎರಡೂ ಡೇಟಾನು ಯೂಸ್ ಮಾಡಬಹುದು. ಸ್ಟಾರ್ಟಿಂಗ್ ಪಾಯಿಂಟು ಯು ಮೇ ಯೂಸ್ ಸೆಕೆಂಡರಿ ಡೇಟಾ ಬಿಕಾಸ್ ಇಟ್ ಈಸ್ ರೆಡಿಲಿ ಅವೈಲೇಬಲ್. ದೆನ್ ಯು ಕ್ಯಾನ್ ಗೋ ಫಾರ್ ಪ್ರೈಮರಿ ಡೇಟಾ. ಹೀಗೆ ನೀವು ಪ್ರೈಮರಿ ಡೇಟಾ ಯೂಸ್ ಮಾಡ್ತಿರೋ, ಸೆಕೆಂಡರಿ ಡೇಟಾ ಯೂಸ್ ಮಾಡ್ತಿರೋ, ಅಥವಾ ಎರಡೂ ಇನ್ನೂ ಯೂಸ್ ಮಾಡ್ತಿರೋ, ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ರಿಸರ್ಚ್ ಪ್ರಾಬ್ಲಮ್. ಈಗ ಡಿಫ್ರೆನ್ಸ್ ಏನು ನೋಡೋಣ, ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಆರ್ ಆಲ್ವೇಸ್ ಒರಿಜಿನಲ್ as it is collected by the researcher. They are always original. ನಿಮ್ಮ ಕಡೆಯಿಂದ ಫ್ರೆಶ್ ಕಲೆಕ್ಟ್ ಆಗಿರ್ತಾವೆ, therefore they are original. The data is suitable to the study as it is systematically collected by the researcher. Primary data are expensive and time consuming. You have to go to the field, you have to go to the village, then you have to ask, you have to prepare the questionnaire and you have to ask the respondent. Then only you will get the primary data. Therefore it is time consuming and expensive.
ಎಕ್ಸ್ಟ್ರಾ ಪ್ರಿಕಾಷನ್ಸ್ ಆರ್ ರಿಕ್ವೈರ್ಡ್. ಏನೋ ಡೇಟಾ ಕೇಳೋದಿತ್ತು ಏನರ ಕೇಳಿದಿರಪ್ಪ ಅಂತಂದರೆ ರಾಂಗ್ ಏನೋ ಆನ್ಸರ್ ಇತ್ತಂದ್ರೆ ರಾಂಗ್ ಕ್ವಶನ್ ಇತ್ತಂದ್ರೆ ರಾಂಗ್ ಆನ್ಸರ್ ಬರ್ತದೆ. ಅದಕ್ಕೆ ಕ್ವಶನ್ ಮಾಡೋ ಮುಂದೆ ಸರಿಯಾಗಿ ಕ್ವಶನ್ ಮಾಡ್ತಿರಬೇಕು. ಅದಕ್ಕೆ ಇಲ್ಲಿ ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡೋದ್ರಲ್ಲಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಇರಬೇಕಾಗ್ತದೆ. ಆ್ಯಂಡ್ ಪ್ರೈಮರಿ ಡೇಟಾ ಆರ್ ಇನ್ ದ ಸೇಪ್ ಆಫ್ ರಾ ಮಟೀರಿಯಲ್. ರಾ ಸೇಪ್ದಾಗ ಇರ್ತಾವೆ. ಯು ಹ್ಯಾವ್ ಟು ಪ್ರೊಸೆಸ್ ಮಾಡಿ ಅನಲೈಸ್ ಮಾಡಬೇಕು. ರೆಡಿಲಿ ಅವೈಲೇಬಲ್ ಇರೋದಿಲ್ಲ. ಪಾಸಿಬಿಲಿಟಿ ಆಫ್ ಪರ್ಸನಲ್ ಪ್ರಿಜುಡೈಸ್. ಪರ್ಸನಲ್ ಇಂಟರ್ವ್ಯೂ ಇವರು ಹೇಗೆ ಕ್ವಶನ್ ಕೇಳ್ತಾನೆ ಹಂಗೆ ಆನ್ಸರ್ ಬರ್ತಾವೆ. ಹೀಗೆ these are about primary data. What about the secondary data? They are they lack originality. Originality ಇರೋಲ್ಲ. ಯಾರೋ ಯಾವಾಗೋ ಪಬ್ಲಿಷ್ ಮಾಡಿರ್ತಾರೆ ಅವನು. The researcher makes use of data collected by other agencies. ಬೇರೆದವ್ರು ಕಲೆಕ್ಟ್ ಮಾಡಿರ್ತಾರೆ. NSS ಅವ್ರು ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ನಾವು ಯೂಸ್ ಮಾಡಿರ್ತೇವೆ. ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ನಾವು ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ತಿದ್ದೇವೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ನಾವು ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ಯೂಸ್ ಮಾಡ್ತೀವಿ. Secondary data are relatively cheaper. You have to go to library or go to internet and download it. That costs no anything. It is used with great care and caution. ನಮಗೆ ಯಾವ ಟೈಪ್ ಡೇಟಾ ಬೇಕು ಅದನ್ನು ನೋಡೋದು ಸೂಟೇಬಲ್ ಇದ್ದರೆ ಮಾತ್ರ ಯೂಸ್ ಮಾಡಬೇಕು, ಇಲ್ಲದ್ರೆ ಇಲ್ಲ. ಸೆಕೆಂಡರಿ ಡೇಟಾ ಆರ್ ಯೂಸ್ವಲಿ ಇನ್ ದ ಸೇಪ್ ಆಫ್ ರೆಡಿಮೇಡ್ ಪ್ರಾಡಕ್ಟ್ಸ್. ರೆಡಿಮೇಡ್ ಶರ್ಟ್ ಪ್ಯಾಂಟ್ ಇದ್ದಾಗ ಅವು ಕೆಲವೊಬ್ಬರಿಗೆ ಸೂಟ್ ಆಗ್ತಾವೆ, ಕೆಲವೊಂದು ಇಲ್ಲ. ಆದರೆ ಪ್ರೈಮರಿ ಡೇಟಾ ನಿಮ್ಗೆ ರಿಸರ್ಚಿಗೆ ಸೂಟ್ ಆಗ್ತದೆ ಅಂಥದನ್ನ ಇರ್ತದೆ. ದಟ್ ಈಸ್ ಪಾಸಿಬಿಲಿಟಿ ಆಫ್ ಲೆಸರ್ ಡಿಗ್ರಿ ಆಫ್ ಪರ್ಸನಲ್ ಪ್ರಿಜುಡೈಸ್. ಪಬ್ಲಿಷನ್ ಇರ್ತದೆ, ಗೌರ್ಮೆಂಟ್ ಪಬ್ಲಿಷನ್ಸ್ ಇರ್ತಾವೆ, ಪ್ರಿಜುಡೈಸ್ ಇರೋಲ್ಲ. ಹೀಗೆ ದೇರ್ ಆರ್ ಡಿಫ್ರೆನ್ಸಸ್ ಇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋಣ. ಪ್ರೈಮರಿ ಡೇಟಾ ಆನ್ಸರ್ಸ್ ಸ್ಪೆಸಿಫಿಕ್ ಕ್ವಶನ್ಸ್ ಆ್ಯಂಡ್ ಇಶ್ಯೂಸ್. ನಿಮ್ದು ಏನು ಪ್ರಾಬ್ಲಮ್ ಅದಪ್ಪ, ಈ ನರೇಗಾ ಒಂದು ವಿಲೇಜ್ನಾಗ ಭೇಟಿ ಕೊಡ್ತೀವಿ, ಅಲ್ಲಿ ಏನು ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು, ರಿಕ್ವೈರ್ಡ್ ಅಮೌಂಟ್ ಆಫ್ ನಂಬರ್ ಆಫ್ ಮ್ಯಾಂಡೇಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಯದೋ ಇಲ್ಲೋ, ಯಾಕೆ ಕ್ರಿಯೇಟ್ ಆಗಿಲ್ಲ ಅನ್ನೋದನ್ನು ನೀವು ತಿಳ್ಕೊತೀರಿ. ಆದರೆ ಆ ಸೆಕೆಂಡರಿ ಡೇಟಾದಾಗ ಏನು ಡೇಟಾ ಇರ್ತದೆ, ಆ ವಿಲೇಜ್ನಾಗ ಎಷ್ಟು ನಂಬರ್ 100 ಮ್ಯಾಂಡೇಸ್ ಕ್ರಿಯೇಟ್ ಆಗ್ಯದ ಇಷ್ಟ ಇರ್ತದೆ. ಅಲ್ಲಿ ಹೆಚ್ಚಾಗಿಲ್ಲ ಏನು ಅನ್ನೋದು ಇಂಡೆಪ್ತಾಗಿ ನಿಮಗೆ ಮಾಹಿತಿ ಬೇಕಂದ್ರೆ ನೀವು ಹ್ಯಾವ್ ಟು ಗೋ ಫಾರ್ ಪ್ರೈಮರಿ ಡೇಟಾ. ಟೇಲರ್ ಮೇಡ್, ನೋ ಪ್ರಾಬ್ಲಮ್ ಆಫ್ ಅಡ್ಜಸ್ಟ್ಮೆಂಟ್. ನಿಮ್ಗೆ ಯಾವ ಥರದ ಡೇಟಾ ಬೇಕೋ ಅದನ್ನು ಕರೆಕ್ಟ್ ಮಾಡ್ಕೋಬೋದು ನೀವು. ಕಾನ್ಫಿಡೆನ್ಸಿಯಲ್, ಇಟ್ ಗಿವ್ಸ್ ಕಾಂಪಿಟೇಟಿವ್ ಎಡ್ಜ್. ಯಾವ ಡೇಟಾ ಕರೆಕ್ಟ್ ಬೇಕು ನಿಮ್ಗೆ ಸ್ಟಡಿಗೆ ಅದನ್ನೇ ಕಲೆಕ್ಟ್ ಮಾಡ್ತೀವಿ. ಆದರೆ ಎಕ್ಸ್ಪೆನ್ಸಿವ್ ಅದ, ಟೈಮ್ ಕನ್ಸ್ಯೂಮಿಂಗ್. ವೆರೇಸ್ ಸೆಕೆಂಡರಿ ಡೇಟಾ ರಿಲೇಟಿವ್ಲಿ ಚೀಪರ್, ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಸೆಕೆಂಡರಿ ಡೇಟಾ ಮ್ಯಾಂಡೇಜ್ ಎಷ್ಟು ಕ್ರಿಯೇಟ್ ಆಯ್ತು ನರೇಗಾದಾಗ ಪಟ್ನ ಹೊಳಕುಳೆ ಪಟ್ನ ಬರ್ತದೆ, ಆ ವಿಲೇಜ್ನಾಗ ಎಷ್ಟು ಅದು ಗೊತ್ತಾಯ್ತು. ಆಮೇಲೆ ಯು ಕ್ಯಾನ್ ಗೋ ಫಾರ್ ಪ್ರೈಮರಿ ಡೇಟಾ. ಹೀಗೆ ದೇರ್ ಆರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. These are the sources of secondary data. Published source ಮತ್ತು unpublished source ಅಂತ ಇರ್ತಾವೆ. ಗೌರ್ಮೆಂಟ್ ಪಬ್ಲಿಕೇಶನ್ಸು, ಇಂಟರ್ನ್ಯಾಷನಲ್ ಬಾಡೀಸು, ಸೆಮಿ ಗೌರ್ಮೆಂಟ್ ಪಬ್ಲಿಕೇಶನ್ಸು, ರಿಪೋರ್ಟ್ಸ್ ಆಫ್ ಕಮಿಟೀಸ್ ಮತ್ತು ಕಮಿಷನ್ಸು, ಪ್ರೈವೇಟ್ ಪಬ್ಲಿಕೇಶನ್ಸು, ನ್ಯೂಸ್ ಪೇಪರ್ಸು, ಮ್ಯಾಗಝೀನ್ಸು, ಜರ್ನಲ್ಸು, ರಿಸರ್ಚ್ ಸ್ಕಾಲರ್ಸ್ ಅವ್ರೇನು ಪಬ್ಲಿಷ್ ಮಾಡಿರ್ತಾರೆ ಆರ್ಟಿಕಲ್ ಅದು ಅವರು. ಆಮೇಲೆ ಅನ್ಪಬ್ಲಿಷ್ಡ್ ಸೋರ್ಸಸ್ ಇರ್ತಾವೆ. ಕೆಲವೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನಾಗ ಅವ್ರು ಪಬ್ಲಿಷ್ ಮಾಡಿರೋದಿಲ್ಲ, ಅವರು ಓನ್ ಆಫೀಸಲ್ಲಿ ಕೆಲವೊಂದು ರೆಕಾರ್ಡ್ಸ್ ಇರ್ತಾವೆ, ದೇ ಆರ್ ನಾಟ್ ಪಬ್ಲಿಷ್ಡ್. ಅವು ಅನ್ಪಬ್ಲಿಷ್ಡ್ ಡೇಟಾ. ಅವು ಬೇಕಾಯ್ತಂದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ, ಅವು ಅನ್ಪಬ್ಲಿಷ್ಡ್. ಹೀಗೆ ದಿಸ್ ಈಸ್ ದ ಲಿಸ್ಟ್ ಆಫ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ. ಎಲ್ಲಿಂದ ಇದು ಜಸ್ಟ್ ವೆರಿ ಇಂಪಾರ್ಟೆಂಟ್ ಇದೆ, ನಿಮಗೆ ಬೇಕಾಗ್ತದೆ. ಯಾವ ಪ್ರಾಬ್ಲಮ್ ಮೇಲೆ ನೀವು ಸ್ಟಡಿ ಮಾಡ್ತಿರ್ತೀರಿಲ್ಲ, ಫಸ್ಟ್ ಯು ಹ್ಯಾವ್ ಟು ಗೋ ಟು ಸೆಕೆಂಡರಿ ಡೇಟಾ. ಸೆಕೆಂಡರಿ ಡೇಟಾ ಒಂದು ಬ್ರಾಡ್ ಪಿಕ್ಚರ್ ಕೊಡ್ತದೆ. ಆಫ್ಟರ್ ದ್ಯಾಟ್ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಪ್ರೈಮರಿ ಡೇಟಾ. ಸೆಕೆಂಡರಿ ಡೇಟಾದ ಮೇಲೆ ನೀವು ನಿಮ್ಮದು ಕ್ವಶನ್ಸ್ ಸರ್ವ್ ಅದು
ರಿಸರ್ಚ್ ಕ್ವಶನ್ ಸಾಲ್ವ್ ಆಗ್ತಿತ್ತಂದ್ರೆ ಯು ಕ್ಯಾನ್ ಗೋ ಫಾರ್ secondary data. As an initial point, you may go for secondary data and then go for primary data. Now we can go to methods of data collection. These are the prominent data collection methods. ಸರ್ವೆ ಮೆಥಡ್ ಅದ್ರಾಗ ಸೆನ್ಸಸ್ ಮತ್ತು ಸ್ಯಾಂಪಲ್ ಸರ್ವೆ. ಸೆನ್ಸಸ್ ಸರ್ವೆ ಅಂತಂದ್ರೆ ನಾವು ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತಾರಲ್ಲ, ಪ್ರತಿಯೊಂದು ಯೂನಿಟನ್ನು ಕೇಳ್ತಾರೆ. ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾರೆ, ಏಜ್ ಎಷ್ಟು, ಪ್ರತಿಯೊಂದು ಯೂನಿಟನ್ನು ಸ್ಟಡಿ ಮಾಡೋದು ಸೆನ್ಸಸ್ ಡೇಟಾ ಅಂತಾರೆ, ಸೆನ್ಸಸ್ ಸರ್ವೆ. And if we go for sample, that is called sample survey method. Researcher because of resource constraints, usually he goes for sample survey. ನಮಗೆ ರಿಸರ್ಚರ್ಸ್ ಏನಾಗ್ತದೆ, ಟೈಮ್ ಇರೋದಿಲ್ಲ ಮತ್ತು ಇತರೆ ರಿಸೋರ್ಸಸ್ ಇರೋದಿಲ್ಲ. ಅದಕ್ಕೆ ನಾವು ವಿ ಹ್ಯಾವ್ ಟು ಗೋ ಫಾರ್ ಸ್ಯಾಂಪಲ್ ಸರ್ವೆ. ಸ್ಯಾಂಪಲ್ ಒಂದು 100 ಜನ ಸ್ಟೂಡೆಂಟ್ಸ್ ಇದ್ದೀರಿ ಅಂದರೆ ಒಂದು 10 ಮಂದಿನ ಅಭಿಪ್ರಾಯ ತೊಗೊಂಡ್ರೆ ಅದ್ರ ಬಗ್ಗೆ ನಿಮ್ಗೆ ಏನೋ ಒಂದು ಈಗ ಬರೋ ಮುಂದೆ ಏನಾದರೂ ತ್ರಾಸ ಆಗ್ತದೆ ಅಂತ ಕೇಳಬೇಕಾದ್ರೆ ನಮ್ಗೆ ಒಂದು 10 ಮಂದಿಯಿಂದ ಅಲ್ಲೆಲ್ಲೆಲ್ಲೇ ಕೇಳಿಬಿಟ್ರೆ ಅವ್ರು ಹೆಂಗೆ ಬಂದರು, ಅವ್ರ ಎಕ್ಸ್ಪೆಂಡಿಚರ್ ಹೆಂಗೆ ಮಾಡಿದರು, ಏನೇನು ಮಳೆ ಗಿಳಿ ಬಂತನೋ ಹೀಗೆಲ್ಲ ನಾವು ಮಾಹಿತಿ ಕಲೆಕ್ಟ್ ಮಾಡ್ಕೋಬೋದು ಇನ್ಸ್ಟೆಡ್ ಆಫ್ getting information from all the 100 students. ಹೌದಲ್ಲ? This is ಇದು ಸೆನ್ಸಸ್ ಸರ್ವೆ ಮತ್ತು ಸ್ಯಾಂಪಲ್ ಸರ್ವೆ. ಆಮೇಲೆ ನಾವು ನೋಡೋಣ ಫೋಕಸ್ ಗ್ರೂಪ್ ಡಿಸ್ಕಷನ್. ಹಾಗಂದ್ರೆ ಏನು, ಯಾಕೆ ಕಂಡಕ್ಟ್ ಮಾಡಬೇಕು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಲಿಮಿಟೇಷನ್ಸ್ ಏನು, ದೆನ್ ಇಂಟರ್ವ್ಯೂ ಮೆಥಡ್ ಅಂದರೆ ಏನು, ಅದರದ್ದು ನೇಚರ್ ಏನು, ಅಡ್ವಾಂಟೇಜಸ್ ಲಿಮಿಟೇಷನ್ಸ್ ಏನು, ಅದಂಗನ ಕೇಸ್ ಸ್ಟಡಿ ನೋಡೋದು. ಮೊದಲು ಸರ್ವೆ ಮೆಥಡ್ ಏನಪ್ಪ ಅಂದ್ರೆ ಏನು ನೋಡೋದು. ಇನ್ ದಿಸ್ ಮೆಥಡ್ ದ ರಿಸರ್ಚರ್ ಆಸ್ಕ್ಸ್ ಎ ಸೆಟ್ ಆಫ್ ಕ್ವಶನ್ಸ್ related to the research problem. Then the responses of the people are recorded and analyzed by the researcher. In this method, researcher prepares a set of questions. Again, now Madevilla, now ಇದೊಂದು ಸ್ಟಡಿ ಚೈಲ್ಡ್ ವೆಲ್ಫೇರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಸ್ಯಾಂಪಲ್ ಒಂದು 500 ಹೌಸ್ ಹೋಲ್ಡನ್ನು ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಕಲೆಕ್ಟ್ ಮಾಡಬೇಕಾಗಿದೆ. ಏನು ಮಾಹಿತಿ, ಏನು ಕ್ವಶನ್ ಕೇಳಬೇಕು, ಯಾವ ವೇರಿಯೇಬಲ್, ಯಾವ ಡೇಟಾ ಕಲೆಕ್ಟ್ ಮಾಡ್ಕೊಂಡು ನಮಗೆ ಲಿಟ್ರೇಚರ್ ರಿವ್ಯೂದಿಂದ ಗೊತ್ತಾಗ್ಯದ. ನಾವೆಲ್ಲ ಲಿಸ್ಟ್ ಮಾಡಿ ಅವನ್ನ ಕ್ವಶನ್ಸ್ ಫ್ರೇಮ್ ಮಾಡಿ ಇದರಲ್ಲಿ ನಾವು ಅರೇಂಜ್ ಮಾಡಿ ರೆಸ್ಪಾಂಡೆಂಟ್ ಕಡೆಯಿಂದ ಆನ್ಸರ್ ತಗೊಳ್ಳೋಕ್ಕೆ ಇದನ್ನು ರೆಡಿ ಮಾಡಿದ್ವಿ. ದಿಸ್ ಈಸ್ ಕಾಲ್ಡ್ ಹೌಸ್ ಹೋಲ್ಡ್ ಶೆಡ್ಯೂಲ್. ಇದನ್ನು ಹೌಸ್ ಹೋಲ್ಡ್ ಶೆಡ್ಯೂಲ್ ಅಂತ ಅಂತೀವಿ. ಗೊತ್ತಾಯ್ತಾ? ಇದನ್ನು ಒಂದು ಸೆಟ್ ಆಫ್ ಕ್ವಶನ್ಸ್ ಇರ್ತಾರೆ, ನಾವೇ ಪ್ರಿಪೇರ್ ಮಾಡಿರ್ತೀವಿ. ಬೇಸ್ಡ್ ಆನ್ ದ ಲಿಟ್ರೇಚರ್ ನಾವು ಪ್ರಿಪೇರ್ ಮಾಡಿರ್ತೀವಿ. ಇದನ್ನು ನಾವು ಸ್ಯಾಂಪಲ್ ಹೌಸ್ ಹೋಲ್ಡ್ಸ್ಗೆ ಭೇಟಿಯಾಗಿ ಇದನ್ನು ಡೇಟಾ ಕಲೆಕ್ಟ್ ಮಾಡಿದರೆ ದಟ್ ಈಸ್ ಸ್ಯಾಂಪಲ್ ಸರ್ವೆ ಮೆಥಡ್ ಅಂತ ಅಂತಾರೆ. It is the most prominent method of data collection. This method is very convenient in case of data to be collected from diverse population. ಬೇರೆ ಊರಲ್ಲಿ ಇರ್ತಾರೆ, ಬೇರೆ ಜನಾಂಗದವ್ರು ಇರ್ತಾರೆ, ಅವ್ರದ್ದೆಲ್ಲ ನಾವು ಡೇಟಾ ಕಲೆಕ್ಟ್ ಮಾಡಬೇಕಂದ್ರೆ ಈ ಕ್ವಶನ್ ಏರೋ ನಮ್ಗೆ ಈಸಿಯಾಗಿ ಫೆಸಿಲಿಟಿ ಮಾಡ್ತೀವಿ. It mainly includes a printed set of questions, as I have already told you.
ಐದರ್ ಓಪನ್ ಎಂಡೆಡ್ ಆರ್ ಕ್ಲೋಸ್ಡ್ ಎಂಡೆಡ್. ಓಪನ್ ಎಂಡೆಡ್ ಅಂದರೆ ಅವ್ರು ಬೇಕಾದ ಆನ್ಸರ್ ಹೇಳ್ಬೋದು, ಎಸ್ ನೋ ಅಷ್ಟೇ ಅಲ್ಲ, ಬೇಕಾದ ಆನ್ಸರ್. ಕ್ಲೋಸ್ಡ್ ಎಂಡೆಡ್ ಎಸ್ ನೋ 1 2 ಹೀಗೆ, ದಟ್ ಈಸ್ ಕ್ಲೋಸ್ಡ್ ಎಂಡೆಡ್. ಆಪ್ಷನ್ಸ್ 2 ಕೊಟ್ಟಿರ್ತಾರೆ ಅಥವಾ 3 ಕೊಟ್ಟಿರ್ತಾರೆ. ಕ್ಲೋಸ್ಡ್ ಎಂಡೆಡ್, ಓಪನ್ ಅವ್ರು ಬೇಕಾದ ಆನ್ಸರ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಥರದ ಕ್ವಶನ್ಸು ನಾವು ಲಿಸ್ಟ್ ಮಾಡಿರ್ತೇವೆ. Which the respondents are required to answer on the basis of their knowledge and experience. Then the respondents have to answer these questions. Sample of the survey method can be selected by various techniques such as simple random, stratified random. There are various types. This survey method it was invented in the year 1838. It was invented by the Statistical Society of London. In the year 1838 first use ಮಾಡಿದ್ರು. ಯಾವ್ಯಾವ ಟೂಲ್ಸ್ ಇದಕ್ಕೆ ಯಾವ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಸರ್ವೆ ಮೆಥಡ್ಗೆ ಕ್ವಶನಿಯರ್ ಮತ್ತು ಶೆಡ್ಯೂಲ್. ಕ್ವಶನಿಯರ್ ಅಂತಂದ್ರು that also contains a list of questions. Schedule also contains a list of questions. If the schedule is mailed to the respondent and if we to get the data, that is called questionnaire. ಇದನ್ನೇ ನಾವು ಮೇಲ್ ಮಾಡಿ ಯಾವ ಕಡೆಯಿಂದ ಮಾಹಿತಿ ತಗೋಬೇಕಾಗಿದೆ ಇದನ್ನು ಮೇಲ್ ಮಾಡಿ ಅವ್ರ ಕಡೆಯಿಂದ ನಾವು ಆನ್ಸರ್ ತಗೊಂಡ್ರೆ ತುಂಬಿಸಿಕೊಂಡ್ರೆ that instrument is called questionnaire. ಈಗ ನಾವೇನೇ ಇದನ್ನು ಹೋಗಿ ಹಳ್ಳಿಗೆ ಹೋಗಿ ಇದನ್ನು ತುಂಬಿಕೊಂಡ್ರೆ ಅಥವಾ ಯಾರೇ ರಿಸರ್ಚ್ ಇನ್ವೆಸ್ಟಿಗೇಟರ್ ನಾವು ಕಳಿಸಿದ್ರೆ ಆ ಟೈಮ್ನಾಗ ಇದನ್ನು ಶೆಡ್ಯೂಲ್ ಅಂತ ನಾವು ಕರಿತೇವೆ. ಇದಿಷ್ಟೇ ಡಿಫ್ರೆನ್ಸ್. ಆ್ಯಂಡ್ ದೇರ್ ಈಸ್ ನೋ difference in the construction of schedule or questionnaire. The method is same for all. Method of construction is same. ಹೇಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಸೇಮ್ ಮೆಥಡಾಲಜಿ, ಸೇಮ್ ಪ್ರೊಸೆಸ್. ಅಲ್ಲಿನೂ ಸೆಟ್ ಆಫ್ ಕ್ವಶನ್ಸ್ ಇರ್ತಾವೆ, ಕ್ವಶನ್ ಶೆಡ್ಯೂಲ್ನಲ್ಲಿ ಕ್ವಶನ್ ಇರ್ತಾವೆ, ಕ್ವಶನ್ನೇರ್ದಾಗೂ ಇರ್ತಾವೆ. ಆದರೆ ಒನ್ಲಿ ಡಿಫ್ರೆನ್ಸ್ ಅಂದರೆ ಇದನ್ನು ನಾವು ಮೇಲ್ ಮಾಡಿದ್ರೆ ಅದು ಕ್ವಶನ್ನೇರ್ ಅಂತಾರೆ, ನಾವೇ ರಿಸರ್ಚರ್ ಹೋಗಿ ಫಿಲ್ ಮಾಡಿದರೆ ಅದನ್ನು ಶೆಡ್ಯೂಲ್ ಅಂತ. ಇದು ಇಷ್ಟು ಡಿಫರೆನ್ಸ್. ಜನರಲಿ ದೇ ಆರ್ ವಾಟ್ ಪೀಪಲ್ ಡೂ, people quite commonly use questionnaire and schedule interchangeably. Questionnaire ಅಂತೀವಿ, ಶೆಡ್ಯೂಲ್ ಇದ್ದಿದ್ದು questionnaire ಅಂತೀವಿ. As there is not much difference, only in the case of questionnaire it is sent through mail. Mail is ಇಂದ ಕಳಿಸಿದ್ರೆ ಅದು questionnaire ಆಗ್ತದೆ. If it is carried by the researcher then it is called schedule. ಇದು ಇಷ್ಟು ಶೆಡ್ಯೂಲ್ ಮತ್ತು questionnaire. ಸರ್ವೆ ಮೆಥಡ್ ಇದ್ದಾಗ ಇವು these are the tools. Questionnaire and schedule, these are the tools of data collection. ಇನ್ನು ಬ್ರೀಫ್ ಆಗಿ ಹೇಳ್ತೀನಿ, ಕನ್ಸ್ಟ್ರಕ್ಷನ್ ಆಫ್ ಕ್ವಶನ್ನೇರ್ ಅಥವಾ ಶೆಡ್ಯೂಲ್ ಹೇಗೆ ಮಾಡಬೇಕು, ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಯು ಹ್ಯಾವ್ ಟು define your objective, hypothesis, and they should be specific and clear. Ambiguous objectives ಅಥವಾ hypothesis ಇರಬಾರ್ದು. ಸ್ಪೆಸಿಫಿಕ್ ಮತ್ತು ಕ್ಲಿಯರ್ ಆಬ್ಜೆಕ್ಟಿವ್ ಇತ್ತಂದರೆ ನಿಮಗೆ ಅವಾಗ ಗೊತ್ತಾಗ್ತದೆ ಯಾವ ಡೇಟಾ ನೀವು ಕಲೆಕ್ಟ್ ಮಾಡಬೇಕು, ಯಾವ ವೇರಿಯೇಬಲ್ ಕಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಆ ನಂತರ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಕ್ವಶನ್ನೇರ್. ಅದಕ್ಕಿಂತ ಮೊದಲು ಯು ಹ್ಯಾವ್ ಟು ಮೇಕ್ review the available literature. ಇದರಿಂದ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ the researcher should review literature related to the proposed study. This review of literature helps the researcher to discover the issues covered, concepts used. ಬೇರೆ ಬೇರೆ ಆಥರ್ಸ್ ಅಥವಾ ರಿಸರ್ಚರ್ಸ್
ಹೇಗೆ ಅವರು ಯೂಸ್ ಮಾಡ್ಯಾರ, ಕಾನ್ಸೆಪ್ಟ್ ಯಾವ ಯೂಸ್ ಮಾಡ್ಯಾರ, ಯಾವ್ಯಾವ ಇಶ್ಯೂಸ್ ಕವರ್ ಮಾಡ್ಯಾರ, ಮತ್ತು ಮೆಥಡ್ಸ್ ಆಫ್ ಡೇಟಾ ಕಲೆಕ್ಷನ್ ಅವರು ಯಾವುದು ಯೂಸ್ ಮಾಡ್ಯಾರ, ವೇರಿಯೇಬಲ್ಸ್ ಯಾವ್ಯಾವ ಯೂಸ್ ಮಾಡ್ಯಾರ ಅವರು, ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ಟೈಪ್ ಓಪನ್ ಎಂಡೆಡ್ ಅಥವಾ ಯಾವ ಟೈಪ್ ಕ್ಲೋಸ್ಡ್ ಎಂಡೆಡ್, ಮ್ಯಾಟ್ರಿಕ್ಸ್ ಟೈಪ್ ಕ್ವಶನ್ನು, ಆ್ಯಂಡ್ ಸೆಲೆಕ್ಷನ್ ಆಫ್ ಸ್ಯಾಂಪಲ್. ಈ ಲಿಟ್ರೇಚರ್ ರಿವ್ಯೂದಿಂದ ಇಷ್ಟೆಲ್ಲ ನಮಗೂ ಗೊತ್ತಾಗ್ತದೆ. ಆದ್ದರಿಂದ ಲಿಟ್ರೇಚರ್ ರಿವ್ಯೂ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಡಿಸೈಡ್ ದ ಇನ್ಫಾರ್ಮೇಷನ್, what information you have to collect, you have to decide based on the literature review. List all the objectives and information required. Objective first ಯಾವುದು ಅದ? To know the extent of benefits, what type of benefits from ನರೇಗಾ ಪ್ರೋಗ್ರಾಮ್ ಇನ್ ದ ವಿಲೇಜ್. ಅದಕ್ಕೆ ಏನು ಮಾಡಬೇಕು ನೀವು? ನರೇಗಾ ಪ್ರೋಗ್ರಾಮ್ನಿಂದ ಏನು ಬೆನಿಫಿಟ್ ಆಯ್ತು ಅನ್ನೋದನ್ನು ನೋಡಲಿಕ್ಕೆ ಯಾವ್ಯಾವ ಡೇಟಾ ಬೇಕು, ನಂಬರ್ ಆಫ್ man days created, number of families involved in that activities, and wage rate ಏನಾಯಿತು, ಆಮೇಲೆ ಯಾವ ಸೀಸನ್ದಾಗ ಸ್ಟಾರ್ಟ್ ಆಯ್ತು, ಯಾವ ಇದ್ರಾಗ ಇದಾಯ್ತು, ಮತ್ತು ಅಡಿಷ್ನಲ್ ಬೆನಿಫಿಟ್ಸ್ ಏನಾದರೂ ಸಿಗ್ತವೆ ಏನೋ, ಹೀಗೆಲ್ಲ ವೇರಿಯೇಬಲ್ಸ್ ನೀವು ಲಿಸ್ಟ್ ಮಾಡ್ಕೋತಾ ಹೋಗಬೇಕು. ಲೆಟ್ ಅಸ್ ಸಪೋಸ್ ಯು ಆರ್ ಸ್ಟಡಿಂಗ್ ದ ಸ್ಯಾನಿಟೇಷನ್ ಇಶ್ಯೂಸ್, ನೀವು ಇದು ಮಾಡ್ತಾ ಇದ್ರಿ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವಿಲೇಜ್ನಲ್ಲಿ ಎಷ್ಟು ಹೌಸ್ ಹೋಲ್ಡ್ಸು ಕವರ್ ಆಗ್ಯದಂತ ನೀವು ನೋಡಬೇಕಾಗ್ಯದ. ಎಕ್ಸ್ಟೆಂಟ್ ಆಫ್ ಟು ನೋ ದ ಎಕ್ಸ್ಟೆಂಟ್ ಆಫ್ ಕವರೇಜ್ ಆಫ್ ಸ್ಯಾನಿಟೇಷನ್ ಫೆಸಿಲಿಟೀಸ್ ಇನ್ ದ ಸೆಲೆಕ್ಟೆಡ್ ವಿಲೇಜ್. ಇದು ನಿಮ್ಮ ಸ್ಟಡಿ ಅಬ್ಜೆಕ್ಟಿವ್ ಇತ್ತಂದರೆ ಯಾವ ಟೈಪ್ ಆಫ್ ಡೇಟಾ, ಯಾವ ಡೇಟಾ ನಿಮಗೆ ಬೇಕಾಗ್ಯದ ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ಲಿಟ್ರೇಚರ್ ರಿವ್ಯೂ ನೋಡಿಕೊಂಡು ಅದು ಯಾವುದು ನಿಮ್ಮದು ಡೇಟಾ ಯಾವುದು ಬೇಕು ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು. ಫಸ್ಟ್ ಅದಕ್ಕೆ ಏನೇನು ಬೇಕು, ಎಷ್ಟು ಕನ್ಸ್ಟ್ರಕ್ಟ್ ಆಗ್ಯಾವ ಬೇಕು, ಯಾವ್ಯಾವ ಹೌಸ್ ಹೋಲ್ಡ್, ಎಷ್ಟು ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ಯಾರ, ಯಾವ ಇಯರ್ದಾಗ ತೊಗೊಂಡಾರ, ಸಬ್ಸಿಡಿ ಎಷ್ಟು, ಆಮೇಲೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು, ಯೂಸ್ ಮಾಡ್ತಾರ ಇಲ್ಲೋ, ಯೂಸ್ ಮಾಡೋದಿಲ್ಲ ಅಂದರೆ ಯಾಕೆ ಮಾಡೋದಿಲ್ಲ, ಆಲ್ ದೀಸ್ ವೇರಿಯೇಬಲ್ಸ್ ಯು ಹ್ಯಾವ್ ಟು ಲಿಸ್ಟ್ ಔಟ್ ಆ್ಯಂಡ್ ಫ್ರೇಮ್ ದ ಅಪ್ರೋಪ್ರಿಯೇಟ್ ಕ್ವಶನ್ಸ್. ಅದಕ್ಕೆ ತಕ್ಕಂಥ ಕ್ವಶನನ್ನು ಫ್ರೇಮ್ ಮಾಡಬೇಕು. And you have to develop the questions. This is a brief about the construction of question here. ಈಗ ನೋಡೋಣ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸರ್ವೆ ಮೆಥಡ್ ಇಂದ ಏನಾದರೂ ಅಡ್ವಾಂಟೇಜಸ್ ಏನಪ್ಪ ಇವು? ಇಟ್ ಈಸ್ ಯೂಸ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಲಾರ್ಜರ್ ನಂಬರ್ ಆಫ್ ಪೀಪಲ್. ಭಾಳಷ್ಟು ವೆರೈಟಿ ಇದೆ. ಕರ್ನಾಟಕದಾಗ ಎಷ್ಟು ಜನ ಇದ್ದಾರೆ ಸ್ಯಾಂಪಲ್ಸ್ ಇದು ಮಾಡ್ಕೊಂಡು ಅಲ್ಲೆಲ್ಲೆಲ್ಲೆಲ್ಲೆ ಯಾವ ಡಿಸ್ಟ್ರಿಕ್ಟ್ನಾಗ ಏನು ಬೇಕಾದಂಗೆ ನೀವು ಡೇಟಾ ಕಲೆಕ್ಟ್ ಮಾಡ್ಕೋಬೋದು. ಇಟ್ ಹೆಲ್ಪ್ಸ್ ದ ರಿಸರ್ಚರ್ಸ್ ಟು ನೋ ಅಬೌಟ್ ದ ಬಿಹೇವಿಯರ್, ಆಟಿಟ್ಯೂಡ್, ಒಪಿನಿಯನ್ಸ್ ಆಫ್ ದ ಪೀಪಲ್ ಆನ್ ವೇರಿಯಸ್ ಏರಿಯಾಸ್ ಆ್ಯಂಡ್ ಟಾಪಿಕ್ಸ್. ಬೇರೆ ಬೇರೆ ಅವ್ರದ್ದು ಒಪಿನಿಯನ್ನು ಇದೇನು ಇದನ್ನೆಲ್ಲ ನೀವು ಡೇಟಾ ಕಲೆಕ್ಟ್ ಮಾಡ್ಕೋಬೋದು. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಇಟ್ ಇನ್ವಾಲ್ವ್ಸ್ ಹೈಯರ್ ಕಾಸ್ಟ್. ಸರಳ ಆಗೋದಿಲ್ಲ ಇದು, ಇಟ್ ಇನ್ವಾಲ್ವ್ಸ್ ಕಾಸ್ಟ್. ಹೌದಲ್ಲ? ನೀವು ಯು ಹ್ಯಾವ್ ಟು ಗೋ ಟು ದ ವಿಲೇಜ್, ಎಷ್ಟು ವಿಲೇಜ್ ಸೆಲೆಕ್ಟ್ ಮಾಡಿರ್ತೀರಿ ಅಷ್ಟು ವಿಲೇಜಿಗೆ ಹೋಗ್ಬೇಕು, ಖರ್ಚು ಇದೆ ಅದು. ಇಟ್ ಇನ್ವಾಲ್ವ್ಸ್ ಹೈಯರ್ ಕಾಸ್ಟ್. ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್, ಈಸಿಯಾಗಿ ಸಿಗೋದಿಲ್ಲ. ಮುಂಜಾನೆ ಅಂದ್ರೆ ಮುಂಜಾನೆ, ಸಂಜೆ ಮುಂದೆ ಯಾವಾಗ ಸಿಗ್ತಾರೆ ರೆಸ್ಪಾಂಡೆಂಟು ಅವಾಗ ಹೋಗ್ಬೇಕು, ಆ ವಿಲೇಜಿಗೆ ಹೋಗ್ಬೇಕು, ಅವಾಗ ಟೈಮ್ ಸಿಕ್ಕಂಗೆ ನಾವು ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇಟ್ ಇನ್ವಾಲ್ವ್ಸ್ ಟೈಮ್ ಆಲ್ಸೋ. People may not give correct responses because of fear of judgment or because of embarrassment, which can affect results. ಕೆಲವು ಟೈಮ್ ರಿಸರ್ಚರ್ ಹೋಗಿ ಅನ್ನೋನ್ ಪರ್ಸನ್ ಇರ್ತಾನೆ, ಅವಾಗ ಜನ ಹೇಳಲಿಕ್ಕಿಲ್ಲ ನಿನ್ನ ಇನ್ಕಮ್ ಎಷ್ಟಪ್ಪ ಅಂತಂದರೆ ತಪ್ಪು ಹೇಳ್ತಾರೆ ಅವರು, ಅಥವಾ ಎಷ್ಟು ಬೆನಿಫಿಟ್ ಆಯ್ತು ಅಥವಾ ಎಷ್ಟು ಸಬ್ಸಿಡಿ ಆಯ್ತು, ಮತ್ತೆ ನೀವು ಕೆಳಗೆ ಏನು ಸಬ್ಸಿಡಿ ಅಂತ ಹೇಳಿ ಏನು ಮಾಡ್ತಾರೆ, ಅಥವಾ ಕಡಿಮೆ ಹೇಳ್ತಾರೆ, ಏನು ಕೊಟ್ಟೆ ಇಲ್ಲ ಬಿಡ್ರಿಪ್ಪ ಅಂತ ಹೇಳ್ಬೋದು. ಈಗೂ ಪ್ರಾಬ್ಲಮ್ ಇರ್ತಾವೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸರ್ವೆ ಮೆಥಡ್. ಆದರೆ ನೀವು ಪ್ರಾಪರಾಗಿ ನೀವು ರಿಸರ್ಚರು ಅವ್ರನ್ನ ರೆಸ್ಪಾಂಡೆಂಟ್ ಕನ್ವಿನ್ಸ್ ಮಾಡಿ ಒಬ್ಬರಿಂದ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡೋದು, ಒಬ್ಬರಿಂದ ತರೋದು ನಿಮ್ಮದು ಸ್ಕಿಲ್ ಅದು. ಹಾಗೆ ನೀವು ಓದಿ ಇಷ್ಟು ಕ್ವಶನ್ ಹೇಳ್ಕೊಂಡು ಏನಪ್ಪ ನಿನ್ನ ಹೆಸರು, ಎಷ್ಟು ಏಜು,
ಹೆಂಗೆ ಕೇಳಿದ್ರೆ ಇಮಿಡಿಯೇಟ್ ಅವ್ರು ಹೇಳೋದಿಲ್ಲ. ಅವ್ರನ್ನ ನೀವು ನಿಮ್ಮ ಕಾನ್ಫಿಡೆನ್ಸ್ನಾಗ ತೊಗೋಬೇಕು ಅವ್ರನ್ನ, ಅಂದರೆ ಮಾತ್ರ ಅವ್ರು ಹೇಳ್ತಾರೆ. ಇಲ್ಲದಿದ್ದರೆ ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ದ ಡೇಟಾ. ನೀವು ಯಾಕೆ ಬಂದಿರಿ, ನಿಮ್ಮ ಉದ್ದೇಶ ಏನು, ಸ್ಟಡಿ ಹೇಗೆ ಬೆನಿಫಿಟ್ ಆಗ್ತದೆ ಸೊಸೈಟಿಗೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿದರೆ ಅವರು ಹೇಳ್ತಾರೆ. ಇಲ್ಲಿಕ್ರೆ ನಿಮಗೇನೋ ಒಂದು ಸುಳ್ಳು ಹೇಳಿ ಕಳಿಸ್ಬಿಡ್ತಾರೆ, ಅಥವಾ ಹಿಂದಡೆ ಫೈನಲ್ ನೀವು ಡೇಟಾ ಅನಾಲಿಸಿಸ್ ಮಾಡಿ ಏನೋ ಒಂದು ರಿಸಲ್ಟ್ ಬರ್ತದೆ, ಅದು ಯೂಸ್ಫುಲ್ ಆಗೋದಿಲ್ಲ. ಹೀಗೆ ಸರ್ವೆ ಮೆಥಡ್ದಲ್ಲಿ ಸ್ವಲ್ಪ ರಿಸರ್ಚರು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ. ನಾವು ಗೋ ಫಾರ್ ಫೋಕಸ್ ಗ್ರೂಪ್ ಡಿಸ್ಕಷನ್. ಇದು ಸರ್ವೆ ಮೆಥಡ್ ಆಯಿತು. ಇಲ್ಲಿ ಏನು ಮಾಡ್ತೀವಿ ನಾವು ಸರ್ವೆ ಮೆಥಡ್ದಾಗ ಲಿಸ್ಟ್ ಕ್ವಶನ್ ತಯಾರು ಮಾಡ್ತೀವಿ, ಆನ್ಸರ್ ಹೇಳಪ್ಪ ಅಂತ ಹೇಳ್ತೀವಿ. ಅವ್ರದ್ದು ಒಪಿನಿಯನ್ ಏನು, ಅವ್ರ ಫೀಲಿಂಗ್ಸ್ ಏನು, ಏನೋ ಪ್ರಾಬ್ಲಮ್ ಇದಪ್ಪ, ನೀರಿನ ಪ್ರಾಬ್ಲಮ್, ನಾವು ಕ್ವಶನ್ ಎಲ್ಲ ಸೆಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೇವೆ. ನೀರು ಯಾಕೆ ಬರೋದಲ್ಪ ಇಲ್ಲಿ ಅಂತಂದರೆ ಏನು ಗೌರ್ಮೆಂಟ್ನವ್ರು ಏನು ಕೆಲಸ ಮಾಡೇ ಇಲ್ಲ, ಏನೋ ಹೇಳಿ ಏನೇನೋ ನಾವು ವೇರಿಯೇಬಲ್ಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಮ್ಮನ್ನು ಒಂದು ಸೆಟ್ ಕ್ವಶನ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೇವೆ. ಆದರೆ ನಿಮ್ಗೆ ಎಲ್ಲ ಒಂದು ಕೇಳಿದ್ರೆ ಅವನು ನೀವು ಹೇಳಿದ್ದು ಅಷ್ಟೇ ಕ್ವಶನ್ ಆನ್ಸರ್ ಮಾಡ್ತಾನೆ ನಾವಲ್ಲೇ. ಆದರೆ FGD ಒಳಗೆ ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಒಳಗೆ ಹಾಗಲ್ಲ. ಇದೇನಾಗ್ತದೆ, ಅದಕ್ಕೆ ಈ ಪ್ರಾಬ್ಲಮ್ ಬಂದಿರೋದರಿಂದನೇ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಟೆಕ್ನಿಕ್ ಅಂತ ಬಂತು. ಯಾವ ಇದು ಇಟ್ ವಾಸ್ ಫಸ್ಟ್ ಯೂಸ್ಡ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್, ದಟ್ ಈಸ್ 1939 to 1945. The survey method is extractive in nature. ಏನದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇನ್ಫಾರ್ಮೇಷನ್, ಒಂದು ಖೈಡ್ನ ಡೇಟಾ ಕೊಡ್ತಾನೋ ಏನೋ ಗೊತ್ತಿಲ್ಲ, ಎಕ್ಸ್ಟ್ರಾಕ್ಟಿವ್ ಇನ್ ನೇಚರ್. ಆದರೆ ಇದು ರೂರಲ್ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಟೆಕ್ನಿಕ್ ಏನದ, ಇದು ಪಾರ್ಟಿಸಿಪೇಟರಿ ಇನ್ ನೇಚರ್. ಅವ್ರದ್ದು ಫೀಲಿಂಗ್ ಏನು, ಅವ್ರದ್ದು ಡಿಫಿಕಲ್ಟೀಸ್ ಏನು ಅನ್ನೋದನ್ನು, ಅವ್ರದ್ದು ಒಪಿನಿಯನ್ ಸಹ ಈ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ತಗೋತೀವಿ. FGD it is one of the main participatory rural appraisal techniques, and it is most popular qualitative research method. ಅಲ್ಲಿ ನಾವು ಸರ್ವೆ ಮೆಥಡ್ದಾಗ ಯೂಸ್ವಲಿ ಕ್ವಾಂಟಿಟೇಟಿವ್ ಡೇಟಾ, ಕ್ವಾಲಿಟೇಟಿವ್ನು ತಗೋತೀವಿ, ಯೂಸ್ವಲಿ ವಿ ಗೋ ಫಾರ್ ಕ್ವಾಂಟಿಟೇಟಿವ್ ಡೇಟಾ ನಾವು ಅಲ್ಲಿ ಕಲೆಕ್ಟ್ ಮಾಡ್ತೇವೆ. ಆದರೆ ಇಲ್ಲಿ ಫೋಕಸ್ ಗ್ರೂಪ್ ಡಿಸ್ಕಷನ್ದಲ್ಲಿ ಕ್ವಾಲಿಟೇಟಿವ್ ಡೇಟಾ ಏನು ಪ್ರಾಬ್ಲಮ್ ಅದ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಅವ್ರದ್ದು ಒಪಿನಿಯನ್, ನಮ್ಮ ರಿಸರ್ಚರ್ ಏನದಲ್ಲ ಅದಷ್ಟೇ ಅಲ್ಲ, ಅವ್ರದ್ದು ಒಪಿನಿಯನನ್ನು ನಾವು ತಗೋತೀವಿ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸರ್ವೆ ಮೆಥಡ್ ಆ್ಯಂಡ್ ಪಾರ್ಟಿಸಿಪೇಟರಿ ಟೆಕ್ನಿಕ್ಸ್. FGD is carefully planned discussion with the group of individuals guided by trained leader about the research problem. It is carefully planned discussion with the group of individuals. Water problem, sanitation problem, ಮತ್ತೇನೋ ಪ್ರಾಬ್ಲಮ್ ಇತ್ತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು 10-12 ಜನರನ್ನು ನಾವು ಗುಂಪು ಕೂಡಿಸಿ ಅವ್ರ ಕಡೆಯಿಂದ ನಾವು ಡಿಸ್ಕಷನ್ ಮಾಡಿಸ್ತೇವೆ. ಅದಕ್ಕೆ ಒಬ್ಬರು ಮಾಡರೇಟರ್ ಅಂತಿರ್ತಾರೆ, ರಿಸರ್ಚರ್ಸ್ ಅಂತಿರ್ತಾರೆ, 2-3 ರಿಸರ್ಚರ್ಸು, ಅವ್ರನ್ನೆಲ್ಲ ಕೂಡಿಸಿಕೊಂಡು ಡಿಸ್ಕಷನ್ ಮಾಡುವಂಥದ್ದು ಫೋಕಸ್ ಗ್ರೂಪ್ ಡಿಸ್ಕಷನ್. ಇಟ್ ಈಸ್ ಗೈಡೆಡ್ ಬೈ ಎ ಟ್ರೈನ್ಡ್ ಲೀಡರ್ ಅಥವಾ ರಿಸರ್ಚರ್ಸ್ ಅಂತಾರೆ, ಮಾಡರೇಟರ್ ಅಂತ ಅಂತಾರೆ. Here group of participants are asked about their perceptions, ideas, beliefs and opinion about the research problem. This is done in an interactive group settings. Researchers question ಕೇಳ್ತಾರೆ, ಅವ್ರು ಆನ್ಸರ್ ಮಾಡ್ತಾರೆ. ಅವ್ರದ್ದು ಆನ್ಸರ್ ಮಾಡೋ ಮುಂದೆ ಏನಾದ್ರು ಮತ್ತೆ ಅಡಿಷನಲ್ ಕ್ವಶನ್ಸ್ ಕೇಳಬೇಕಾದ್ರೆ ಅದನ್ನು ಕೇಳ್ತಾರೆ. ಅದು ಔಟ್ ಆಫ್ ಬಾಕ್ಸ್, ಔಟ್ ಆಫ್ ಇದು ಸ್ಕೋಪ್ ಹೋಗ್ಲಿಕ್ತಿತ್ತಂದ್ರೆ ಡಿಸ್ಕಷನ್ ಬೇರೆ ಎಲ್ಲಿಂದ ವಾಟರ್ ಸಪ್ಲೈದು ನಾವು ಸಮಸ್ಯೆ ಕೇಳ್ತಿರ್ತೀವಿ. ಇದನ್ನು ಬಿಟ್ಟು ಬೇರೆ ಪೊಲಿಟಿಕಲ್ ಇಶ್ಯೂಸ್ ಕಡೆ ಹೋತಪ್ಪ ಅಂತಂದರೆ ಅಲ್ಲಿ ಮಾಡರೇಟರ್ ಅಂತಿರ್ತಾರೆ, ರಿಸರ್ಚರ್ನೇ ಅವರು ಅದನ್ನು ಆ ಪೊಲಿಟಿಕಲ್ ಇಶ್ಯೂಸ್ ಬಿಟ್ಟು ವಾಟರ್ ಸಪ್ಲೈದು ಏನು ಪ್ರಾಬ್ಲಮ್ ಅದ ಅದ್ರ ಕಡೆ ಲಕ್ಷ್ಯ ಹೋಗ್ರಿ ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದನ್ನು
ಬೇರೆ ಇಶ್ಯೂ ಕವರ್ ಮಾಡಿದಂಗೆ ಈ ರಿಸರ್ಚ್ ಇಶ್ಯೂನ ಕವರ್ ಮಾಡುವಂಥದ್ದು ಅವ್ರ ಕೆಲಸ ಇರ್ತದೆ, ಅದನ್ನು ಅವರು ಮಾಡ್ತಾರೆ. ಅದು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ್ಯಾಟ್. ಹೀಗೆ ಫೋಕಸ್ ಗ್ರೂಪ್ ಡಿಸ್ಕಷನ್ಸ್ ಆರ್ ಪಾರ್ಟಿಸಿಪೇಟರಿ ರೋಲ್ ಪ್ರೈಸಲ್ಲಿ ಇಸ್ ಡಿಫ್ರೆಂಟ್ ಫ್ರಮ್ ಸರ್ವೆ ಮೆಥಡ್. ಹೇಗೆ ಯೂಸ್ಫುಲ್ ಆಗ್ತದೆ ಅನ್ನೋದನ್ನು ನಾವು ಹೇಳಿದ್ದೀವಿ. ಇದನ್ನು ನಾವೀಗ FGD ಯಾವ ಕಂಡಕ್ಟ್ ಮಾಡಬೇಕಪ್ಪ, ಇದರ ಅವಶ್ಯಕತೆ ಏನು? When researcher wants in-depth understanding of the research problem, detailed in-depth ನಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂತಂದ್ರೆ we have to go for FGDs. Understanding of the phenomena generated through discussion, debate about your research question and research. When the researcher feels individual responses will not yield the required data. ಕೆಲವು ಟೈಮ್ ಏನು ಮಾಡ್ತೀವಿ ಸರ್ವೆ ಮೆಥಡ್ದಲ್ಲಿ, ಏನು ಮಾಡ್ತೀವಿ ಸರ್ವೆ ಮೆಥಡ್ದಾಗ ಒಬ್ಬೊಬ್ಬರನ್ನ ಕೇಳಿದಾಗ ಏನಾಗ್ತದೆ ಏನೋ, ಇವ್ರು ಏನು ಮಾಡ್ತಾರೋ ಏನೋ ಅಂತ ಹೇಳಿ ಹೆದರಿ ಕೇಳೋದಿಲ್ಲ. ಆದ್ರೆ ಅವರೇ ಗ್ರೂಪ್ನಾಗ ಬಂದರೆ ಏನು ಸಮಸ್ಯೆಪ್ಪ, ವಾಟರ್ ಸಮಸ್ಯೆ ಯಾಕದ, ನರೇಗಾ ಕೆಲಸಗಳು ಯಾಕೆ ಆಗೋದಿಲ್ಲ, ಮತ್ತೇನೋ ಸಮಸ್ಯೆ ಏನದ್ರದ್ದು ಅನ್ನೋದು ಒಂದು 10-12 ಮಂದಿ ಕೂಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಯಾಕೆ ಸಮಸ್ಯೆ ಆಗ್ಯದ ಅನ್ನೋದು ಈಸಿಯಾಗಿ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ಹೇಳೋದಿಲ್ಲ. ಅದು ಆ ಟೈಮ್ದಾಗ ನಮ್ಗೆ ಫೋಕಸ್ ಗ್ರೂಪ್ ಬೇಕಾಗ್ತದೆ. To know how the group perceive a particular issue collectively or to know internal experience on as a group, individual ಅವ್ರದ್ದು ಫೀಲಿಂಗ್ ಏನು ಅನ್ನೋದನ್ನು ನಾವು ಸರ್ವೇದಾಗ ನೋಡ್ತೀವಿ. ಆಸ್ ಎ ಗ್ರೂಪ್ ಹೌ ದೇ ಬಿಹೇವ್, ಅವ್ರದ್ದು ಒಪಿನಿಯನ್ ಏನು ಅನ್ನೋದನ್ನು FGD ಒಳಗೆ ನಾವು ಆ ಟೈಪ್ ನೋಡ್ಬೇಕಾಗಿತ್ತಂದ್ರೆ ನಾವು FGDಯನ್ನು ಕಂಡಕ್ಟ್ ಮಾಡಬೇಕು. ನಾವು FGD ಯಾವಾಗ ಅವಾಯ್ಡ್ ಮಾಡಬೇಕಾಗಿತ್ತು ಅಂದರೆ, ನಮಗೆ ಸ್ಟ್ಯಾಟಿಸ್ಟಿಕಲ್ ಡೇಟಾ ಬೇಕಾಗಿತ್ತಂದ್ರೆ ಇದು FGD ಏನು ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಇದು ಕ್ವಾಲಿಟೇಟಿವ್ ಡೇಟಾ ಅಷ್ಟೇ ನಾವು ಕಲೆಕ್ಟ್ ಮಾಡ್ಕೋಬೋದು. ಟಾಪಿಕ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಫಾರ್ ದ ಪಾರ್ಟಿಸಿಪೆಂಟ್. ಟಾಪಿಕ್ ರೆಲೆವೆಂಟ್ ಇರ್ಲಿಕ್ಕೆ ಅದನ್ನು ನಾವು FGDಗೆ ಹೋಗಬಾರ್ದು. ಮತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾ ನಮಗೆ ಬೇಕಾಗಿತ್ತಂದ್ರೆ ಈ ಸರ್ವೆ ಇದು FGD ಸೂಟೇಬಲ್ ಅಲ್ಲ, ಆವಾಗ ನಾವು ಅವಾಯ್ಡ್ ಮಾಡೋಕ್ಕೆ. Now let us see advantages or disadvantages of FGD. Inexpensive and fast method of acquiring valuable data, and FGD can be conducted easily. Group of members are more comfortable in expressing views in each other's company than on their own with the researcher, and participants have a chance to react to the viewpoint of others with which they may disagree or if which they are unaware, and new ideas are generated. These are the merits of FGD. ಹೇಗೇಪ್ಪ ಅಂತಂದರೆ ಇನ್ಎಕ್ಸ್ಪೆನ್ಸಿವ್, ಈಸಿಯಾಗಿ ಕಂಡಕ್ಟ್ ಮಾಡ್ಕೋಬೋದು. ಇಂಡಿವಿಜುವಲ್ ಆಗಿ ಅವರು ಒಪಿನಿಯನ್ ಅವ್ರು ಹೇಳಲಿಕ್ಕಿಲ್ಲ. ಆ್ಯಸ್ ಎ ಗ್ರೂಪ್ ದೇ ಮೇ ಕಮ್ ಆ್ಯಂಡ್ ರಿವೀಲ್ ದ ಟ್ರೂತ್. ಅಂಡ್ ಬೇರೆ ಬೇರೆ ಒಪಿನಿಯನ್ ಸಹ ಇದು ಮಾಡ್ಕೋಬೋದು, ಅಥವಾ ಬೇರೆ ಐಡಿಯಾಸ್ ಸಹ ಅವರು ಹೇಳ್ಬೋದು. ಯಾಕೆ ಪ್ರಾಬ್ಲಮ್ ಯಾಕದ, ಹಿಂಗೆ ಮಾಡಿದರೆ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಒಂದು ಹೊಸ ಐಡಿಯಾ ಸಹಿತ ಅವ್ರು ಹೇಳ್ಬೋದು. ಈಗ ನೋಡೋಣ ಲಿಮಿಟೇಷನ್ಸ್. ಇಟ್ ಕ್ಯಾನ್ ಹಿಟರ್ ದ ಪಾರ್ಟಿಸಿಪೇಷನ್ ಆಫ್ ಸಮ್ ಮೆಂಬರ್ಸ್, ಬಟ್ ವಿತ್ ಎಕ್ಸ್ಪೀರಿಯನ್ಸ್ಡ್ ಲೈಕ್ ರಿಸರ್ಚರ್, moderator, he can avoid this problem. It demands interviewers, moderator carefully trained. Moderator trained ಇರಬೇಕು. ಇನ್ಎಕ್ಸ್ಪೀರಿಯನ್ಸ್ಡ್ ಅಥವಾ ಟ್ರೈನ್ಡ್ ಇರಲಿಲ್ಲ ಅಂತಂದರೆ ಯಾವುದೋ ಒಂದು ವಿಷಯ ಡಿಸ್ಕಷನ್ ಮಾಡಿರ್ತೇವೆ, ಯಾವುದಕ್ಕೂ ಹೋಗ್ಬಿಡ್ತದೆ. ಹಾಗಾಗ್ತದೆ. ಇಟ್ ಟೇಕ್ಸ್ ಎಫರ್ಟ್ಸ್ ಟು ಅಸೆಂಬಲ್ ಗ್ರೂಪ್. 4-12 ಮಂದಿನ ಹಳ್ಳಿಯೊಳಗೆ ಕೂರಿಸೋ ಡಿಫಿಕಲ್ಟ್ ಟಾಸ್ಕ್. ಇವನು ಕರ್ಗುಡ್ದು ಅವ್ನು ಯಾಕೆ ಹೋಗಿರ್ತಾನೆ, ಹಿಂಗಾಗ್ತದೆ. ದಟ್ ಈಸ್ ವೈ ಇಟ್ ಈಸ್ ಡಿಫಿಕಲ್ಟ್. ಸೆನ್ಸಿಟಿವ್ ಐಡಿಯಾಸ್ ಮೇ ನಾಟ್ ಬಿ ಡಿಸ್ಕಸ್ಡ್. ಸೆನ್ಸಿಟಿವ್ ಇಶ್ಯೂಸು ಇವ್ನು ಡಿಸ್ಕಸ್ ಮಾಡಿ ಕೊಡೋದಿಲ್ಲ, ಅವನ ಪರ್ಸನಲ್ ಹಾಗೇನ ಕೇಳಬೇಕಾಗ್ತದೆ.
ಗ್ರೂಪ್ನಲ್ಲಿ ಕೇಳಿಕೆ ಬರೋದು. ಡೇಟಾ ಅನಾಲಿಸಿಸ್ ಡಿಫಿಕಲ್ಟ್ ಅಂತಾರೆ. ವೆಬ್ಸೈಟ್ಸ್ ಆರ್ ಯೂಶಲಿ ನಾಟ್ ರೆಪ್ಲಿಕೇಬಲ್. ಅದನ್ನೇ ಫೈನಲ್ ಅಂತ ತಿಳ್ಕೊಳ್ಳೋದು. ಎಲ್ಲ ಕಡೆ ಇದೇ ಆಗ್ತದೆ ರಿಸಲ್ಟ್ ಕೊಡ್ತದೆ ಅಂತ ಹೇಳಿ ಸೈಟ್ ಸ್ಪೆಸಿಫಿಕ್ ರಿಸಲ್ಟ್ ಕೊಡ್ತದೆ. ಹೀಗೆ ಕೆಲವೊಂದು ಅಡ್ವಾಂಟೇಜಸ್ಸು ಲಿಮಿಟೇಷನ್ಸ್ ನೋಡಿಕೊಂಡು ಸೂಟೇಬಿಲಿಟಿ ನೋಡಿಕೊಂಡು ವಿ ಹ್ಯಾವ್ ಟು ಗೋ ಫಾರ್ FGD. Now we have covered survey method and FGD. Now we will go for interview method. ಇಲ್ಲಿ ಏನಾಗ್ತದೆ, it is a verbal method of securing data. It is a conversation with a particular purpose. It is the oldest and most of conversation ನಡೀತದೆ. ರಿಸರ್ಚರ್ ಮತ್ತು ರೆಸ್ಪಾಂಡೆಂಟ್ ನಡುವೆ ಕನ್ವರ್ಸೇಷನ್ ನಡೀತದೆ. ಸರ್ವೆ ಮೆಥಡ್ದಾಗ ಏನಾಗ್ತದೆ, ಸರ್ವೆ ಮೆಥಡ್ದಾಗ ಏನಾಗ್ತದೆ, ನಮ್ಮ ಲಿಸ್ಟ್ ಒಂದು ಕ್ವಶನ್ ರೆಡಿ ಮಾಡ್ಕೊಂಡು ಹೋಗಿರ್ತೀವಿ, ಅದನ್ನಷ್ಟ ಆನ್ಸರ್ ನಾವು ಕೇಳ್ತೇವೆ. ಕ್ವಶನ್ಸ್ ಅಷ್ಟೇ ಕೇಳ್ತೀವಿ, ಅದರಿಂದ ಆನ್ಸರ್ ಅಷ್ಟೇ ನಮಗೆ ಬೇಕು. ಬೇರೆ ಅವ್ರಿಗೆ ಆನ್ಸರ್ ಕೊಟ್ಟರೆ ನಮ್ಗೆ ಅದು ಬೇಕಾಗಿಲ್ಲ, ಬರ್ಕೊಳಕ್ಕೆ ಬರೋದಿಲ್ಲ. ಹಂಗಿರ್ತದೆ. ಅದೇ ಈ ಇಂಟರ್ವ್ಯೂದೊಳಗೆ ಏನು ಮಾಡ್ತಾ ಇದ್ವಿ ಅಂತಂದರೆ, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರ್ತದೆ ರಿಸರ್ಚರ್ ಮತ್ತು ಇಂಟರ್ವ್ಯೂ ನಡುವೆ. ಈ ಕ್ವಶನ್ ಕೇಳಿದ್ರೆ ಅವ್ರು ಏನಾರೇ ಒಂದು ರೆಸ್ಪಾನ್ಸ್ ಕೊಡ್ತಾನೆ, ಅದಕ್ಕೆ ಮತ್ತು ಅಡಿಷ್ನಲ್ ಕ್ವಶನ್ಸ್ ನಾವು ಹಾಕ್ಬೋದು. ಅವ್ರೂ ಸಹ ಬೇರೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು. ಹೀಗೆ ವಿಲ್ ಗೆಟ್ ಕಂಪ್ಲೀಟ್ ನಾಲೆಜ್ ಅಬೌಟ್ ದ ಸಬ್ಜೆಕ್ಟ್. ಯಾವ ಹೆಂಗೆ ಡಿಫೈನ್ ಮಾಡ್ಯಾರ ಡಿಕ್ಷನರಿ ಡೆಫಿನಿಷನ್ಸ್. There are different types of interviews: formalness, formal, informal. ಫಾರ್ಮಲ್ದಲ್ಲಿ ಟೈಮ್ಸ್ ಮತ್ತು ಯಾವ ಪರ್ಸನ್ ನಾವು ಇದು ಮಾಡ್ಬೋದು, ಇಂಟರ್ವ್ಯೂ ಮಾಡ್ಬೋದು. ಆಮೇಲೆ ಯಾವ ಇಶ್ಯೂಸ್ ಮೇಲೆ ನಾವು ಡಿಸ್ಕಸ್ ಮಾಡ್ಬೋದು. ಆಮೇಲೆ ಕ್ವಶನ್ಸ್ ಏನೇನು ಕೇಳ್ಬೋದು ಅನ್ನೋದು ಎಲ್ಲ ಡೆಫಿನೆಟ್ ಇರ್ತದೆ. ವೆರಾಸ್ ಇಟ್ ಈಸ್ ನಾಟ್ ದೇರ್ ಇನ್ ದ ಇನ್ಫಾರ್ಮಲ್ ಇಂಟರ್ವ್ಯೂ. And number of persons, based on number of persons, we can classify interview as a personal interview and group interview. One interview of a personal interview, another personal. Otherwise, it is not a group interview. Based on subject matter, qualitative and quantitative. They are self-explanatory. These are merits and demerits, limitations of interview method. Overall merits ಏನಪ್ಪ ಅಂತಂದ್ರೆ, it is most reliable. It means it has most correctness. Discussion, face to face discussion ಇರ್ತದೆ. ಏನಾದರೂ ಡೌಟ್ ಬಂದರೆ ಮತ್ತೊಂದು ದ ರಿಸರ್ಚರ್ ಕ್ಯಾನ್ ಆಸ್ಕ್ ದ ಅಡಿಷನಲ್ ಕ್ವಶನ್ಸ್ and get the correct information from the respondent, whereas it is not possible in the schedule or questionnaire method. It has higher response due to personal preference. ಯಾರನ್ನು ಭೇಟಿ ಆಗಿರ್ತಾರೆ 100% ರೆಸ್ಪಾನ್ಸ್ ಸಿಗ್ತದೆ. ಆದರೆ ಸರ್ವೆ ಅಥವಾ ಇದ್ರ ಮೆಥಡಿನಲ್ಲಿ ಅವರು ರಿಜೆಕ್ಟ್ ಮಾಡ್ಕೋಬೋದು. ಅವ್ರ ಪರ್ಮಿಷನ್ ಅವರು ಒಟ್ಟಿಗೆಯಿಂದ ಮಾತ್ರ ನಾವು ಇಂಟರ್ವ್ಯೂ ಕಂಡಕ್ಟ್ ಮಾಡಿರ್ತೇವೆ. ಹೀಗಾಗಿ ವಿಲ್ ಗೆಟ್ 100% ರೆಸ್ಪಾನ್ಸ್. ಯೂಸ್ಫುಲ್ ಫಾರ್ ಪೋಸ್ಟ್ ಆ್ಯಂಡ್ ಪರ್ಸನಲ್ ಇವೆಂಟ್ಸ್. ಇಟ್ ಈಸ್ ಹೈಲಿ ಫ್ಲೆಕ್ಸಿಬಲ್. ಯಾವ ಟೈಮು ಇದು ಎಲ್ಲ ನೋಡಿಕೊಂಡು ನಾವು ಇಂಟರ್ವ್ಯೂ ಕಂಡಕ್ಟ್ ಮಾಡ್ಕೋಬೋದು. ಯೂಸ್ಫುಲ್ ಫಾರ್ ಅನ್ಎಜುಕೇಟೆಡ್ ಆ್ಯಂಡ್ ಇಲಿಟ್ರೇಟ್ ಪೀಪಲ್. These are the advantages of interview method. Let us see limitations. It is costly. Our time it is costly. Bias can take part of the interviewer. ಹೇಗೆ ಅವನು ಕ್ವಶನ್ ಕೇಳ್ತಾನೆ ಅನ್ನೋದ್ರ ಮೇಲೆ ಆನ್ಸರ್ ಹೆಂಗೆ ಹೇಳ್ತಾನೆ ಅನ್ನೋದ್ರ ಮೇಲೆ ಇರ್ತದೆ. ದಟ್ ಈಸ್ ಮೇ ಬಿ ಬಯಾಸ್. ಅದಕ್ಕೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್. Trained staff, researcher trained ಇರಬೇಕು. Otherwise he will not get the required information from the respondent. It is time consuming, not useful in fields and areas. Then we can go for case study method. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, the case study is an in-depth and detailed study of a specific subject such as a person, group, place, event, organization or phenomenon. One particular person agli or such a group of persons, place, event, ಇವ್ರ ಬಗ್ಗೆ in-depth ನಾವು information collect ಮಾಡಬೇಕಾಗಿತ್ತು ಅಂದರೆ we have to go for case study method.
The case studies are used to describe, compare, evaluate, and understand the different aspects of a research problem. And this method can be used, are used in economics, anthropology, sociology, psychology, political science, and other disciplines. And this method was used first used in the clinical medicine to understand the history of patient. Patient ಇಲ್ಲಂತಂದ್ರೆ ಅದನ್ನ ಅಬ್ಸರ್ವೇಷನ್ ಕೇಸ್ ನನ್ನ ಕೇಸ್ ಸ್ಟಡಿ ಅಂತ ಮಾಡ್ತಾರೆ. ಅದು ಹೇಗೆ ಬಿಹೇವ್ ಮಾಡ್ತದೆ ಏನು ಅನ್ನೋದನ್ನ ಅದು ಡಾಕ್ಟರ್ಸು ಆಸ್ ಎ ಕೇಸ್ ಸ್ಟಡಿ ಅಂತ ತಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಕಾಂಟೆಕ್ಸ್ಟ್ನಲ್ಲಿ ಇದನ್ನು ಫಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. Now let us see the steps in conducting a case study. First, you have to decide if the case study will answer the research questions. Case study ಬೇಕಾ ಬೇಡವಾ ಅನ್ನೋದನ್ನ ನಮ್ಮ ರಿಸರ್ಚ್ ಟಾಪಿಕ್, ನಿಮ್ಮ ರಿಸರ್ಚ್ ಕ್ವಶನ್ಸ್ ಆಫ್ಟರ್ ರಿವ್ಯೂ ಆಫ್ ಲಿಟ್ರೇಚರ್ ವಿಲ್ ಕಮ್ ಟು ನೋ. ಅದನ್ನು ಡಿಸೈಡ್ ಮಾಡ್ಕೋಬೇಕು ನೀವು, ಕೇಸ್ ಸ್ಟಡಿ ಬೇಕಾ ಅಥವಾ ಸೂಟೇಬಲ್ ಅಥವಾ ಇಲ್ಲ. Then you have to select the case, ಯಾವ ಪರ್ಸನ್ ಅಥವಾ ಪ್ಲೇಸು ಅಥವಾ ಇವೆಂಟು ಫೆನಾಮಿನಾ you have to select. Then you have to build the theoretical framework. ಥಿಯರಿ ಏನು ಹೇಳ್ತದೆ, ಆ ಕೇಸ್ ಸ್ಟಡಿಯಿಂದ ಅದನ್ನು ಹೆಂಗೆ ರಿಲೇಟ್ ಮಾಡ್ತದದು. ಈಗ ನಾವು ಹೇಳ್ತೇವೆ ಸಬ್ಸಿಡಿ ಕೊಡೋದ್ರಿಂದ ಎಲ್ಲರಿಗೂ ಟಾಯ್ಲೆಟ್ ಸಿಗ್ತದೆ ಅಥವಾ ಎಲ್ಲರಿಗೂ ನೀರು ಸಿಗ್ತದೆ. ಹಾಗೇನು ಆಗಿರ್ಲಿಕ್ಕಿಲ್ಲ ಅವು. ಆ ಟೈಮ್ನಾಗ ಅದು ನಿಮ್ಮ ಥಿಯರಿ ಏನು ಹೇಳ್ತದೆ ಮತ್ತು ನಿಮ್ಮ ಕೇಸ್ ಸ್ಟಡಿ ಏನು ಹೇಳಕ್ಕೆ ಹೋಗ್ತದೆ ಅನ್ನೋದನ್ನು ಯು ಹ್ಯಾವ್ ಟು ಬಿಲ್ಟ್ ಎ ಥಿಯರಿ, ದ ಲಿಂಕ್. ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಕಲೆಕ್ಟ್ ದ ಡೇಟಾ. ಯಾವ್ಯಾವ ಕೇಸ್ ಸ್ಟಡಿಗೆ ಯಾವ್ಯಾವ ಸೋರ್ಸ್ದಿಂದ ನಾವು ಡೇಟಾ ಕಲೆಕ್ಟ್ ಮಾಡ್ಬೋದು ಅನ್ನೋದು ನೋಡೋಣ. ಲೈಫ್ ಹಿಸ್ಟ್ರೀಸ್ ನಾವು ತೊಗೊಬೋದು, ಪರ್ಸನಲ್ ಡಾಕ್ಯುಮೆಂಟ್ಸ್, ಲೆಟರ್ಸ್ ಮತ್ತು ರೆಕಾರ್ಡ್ಸನ್ನು ತಗೋಬೋದು, ಬಯೋಗ್ರಫೀಸ್, ಇನ್ಫಾರ್ಮೇಷನ್ ಅಪ್ಟೇನ್ ಥ್ರೂ ಇಂಟರ್ವ್ಯೂ ಕಂಡಕ್ಟ್ ಮಾಡ್ಕೋಬೋದು, ಅಬ್ಸರ್ವೇಷನ್ ಮಾಡ್ಬೋದು, ಮತ್ತು ರಿಲೇಟೆಡ್ ಸೆಕೆಂಡರಿ ಡೇಟಾ, ಆ ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಈ ಎಲ್ಲ ಸೋರ್ಸ್ದಿಂದ ನಾವು ಮಾಹಿತಿಯನ್ನು ತಗೋಬಹುದು. Then you have to describe and analyze the case. Integrate all the aspects to give complete picture of the case under study. After studying all these data sources, after collecting those, you have to integrate all the aspects and complete the analysis of data. This is about case study. These are the types of case studies: collective case studies, exploratory case study, explanatory case study, descriptive case study, ಮತ್ತು intrinsic case study. There are different types of case studies. And these are the merits. It facilitates intensive study, in-depth analysis of social unit, person or event, group of persons. ಅದ್ರ ಬಗ್ಗೆ ನಮಗೆ in-depth analysis knowledge ಸಿಗ್ತದೆ. It is suitable for collecting data pertaining to sensitive areas of social phenomena. Researchers can use any type of methods like interview, questionnaire, documents, self-reports. ಬೇರೆ ಬೇರೆ ಸೋರ್ಸಿಂದ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೋದು. And data obtained through case study is useful for formulation of hypothesis and preparation of scheduled questionnaire for such types of study and for further research. As an initial point, ನಾವು case study ಮಾಡಿಕೊಂಡು we have to go for we may go for further like survey method or we can adopt. As an initial point, ನಾವು case study ಅಂತ ಮಾಡಿಕೊಂಡು ಆಮೇಲೆ ನಾವು ಹೋಗ್ಬೋದು. ಆಮೇಲೆ it is useful for particularly in diagnosis, treatment and therapy. Medical ಇದ್ರೊಳಗೆ ಭಾಳ ಯೂಸ್ ಆಗುತ್ತೆ.
These are the limitations fully based on informant. Informant ನಮ್ಗೆ ತಪ್ಪು ಮಾಹಿತಿ ಕೊಟ್ಟರೆ ಮುಗಿತು. This may be qualitative rather than quantitative. Qualitative ಮಾಹಿತಿ ಎಷ್ಟು ಮಾಡ್ತದೆ, quantitative ಇರುವುದಿಲ್ಲ. It is difficult to draw generalizations based on few cases. Case study ಅಷ್ಟವು generalization ಮಾಡ್ಲಿಕ್ಕೆ ಆಗೋದು. ಎಲ್ಲರೂ ಹೀಗೆ ಮಾಡ್ತಾರೆ, ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಆಗೋದಿಲ್ಲ. It is not comparable also, and it is time consuming and costly, and this method cannot be effectively used in big and complex societies. These are the limitations. And what are the qualities of a good case study? First, it provides new or unexpected insights of case under study. The challenge existing assumptions and theories, provide solution to resolve a problem, open new directions for further research. These are the aspects of good case studies. Finally, ನಮಗೆ ಹೇಳಬೇಕಂದ್ರೆ, let your research question determine your methodology and methods, not the other way around. ನೀವು ಯಾವುದು ಸರ್ವೆ ಮೆಥಡ್ ಮಾಡಬೇಕು, ಅದರಲ್ಲಿ ಶೆಡ್ಯೂಲ್ ಯೂಸ್ ಮಾಡಬೇಕು, ಕ್ವಶನಿಯರ್ ಯೂಸ್ ಮಾಡಬೇಕು, ಅಥವಾ FGD ಯೂಸ್ ಮಾಡ್ತಿರೋ, ಇಂಟರ್ವ್ಯೂ ಯೂಸ್ ಮಾಡ್ತಿರೋ, ಕೇಸ್ ಸ್ಟಡಿ ಮಾಡ್ತಿರೋ, ಅಬ್ಸರ್ವೇಷನ್ ಮಾಡ್ತಿರೋ, ದಟ್ ಡಿಪೆಂಡ್ಸ್ ಅಪಾನ್ ಯುವರ್ ರಿಸರ್ಚ್ ಕ್ವಶನ್. ನಾನು ಹೀಗೆ ಮಾಡಬೇಕು, ನಾನು ಸರ್ವೇನ ಮಾಡಬೇಕು ಅಥವಾ FGDನ ಮಾಡಬೇಕು ಅಂತ ನೀವು ರಿಸರ್ಚ್ ಕ್ವಶನ್ಗಿಂತ ಮೊದಲೇ ನೀವು ಡಿಸೈಡ್ ಮಾಡಬಾರ್ದು. ನಿಮ್ಮ ರಿಸರ್ಚ್ ಕ್ವಶನ್ ಏನು, ಅದರ ಮೇಲಿಂದ ಯು ಹ್ಯಾವ್ ಟು ಡಿಸೈಡ್ ದ ಮೆಥಡ್ ಆಫ್ ಡೇಟಾ ಕಲೆಕ್ಷನ್. ದಿಸ್ ಈಸ್ ವೆರಿ ಬ್ರೀಫ್ ಅಬೌಟ್ ದ ಮೆಥಡ್ ಆಫ್ ಡೇಟಾ ಕಲೆಕ್ಷನ್. ಥ್ಯಾಂಕ್ ಯು ಸರ್.